ಲಕ್ಷ್ಮಿಯರು ನಂಬಿ ಕುಳಿತಿರುವಂತಹ ಗೃಹಲಕ್ಷ್ಮಿ ಹಣ ಕಳೆದ 3 ತಿಂಗಳಿಂದಲೂ ಕೂಡ ಯಾರ ಖಾತೆಗೂ ಕೂಡ ಸಂದಾಯ ಆಗಿಲ್ಲ. ಗೃಹಲಕ್ಷ್ಮಿ ಹಣವನ್ನ ನಂಬಿದಂತಹ ಕುಟುಂಬಗಳ ಗೋಳಾಟ ಇದು. 3 ತಿಂಗಳುಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಖಾತೆಗೆ. ಚುನಾವಣೆಯಲ್ಲಿ ಭರವಸೆಯನ್ನ ನೀಡಿ ಮೋಸವನ್ನ ಮಾಡಿದ್ದಾರೆ ಎನ್ನುವ ಮುಖಾಂತರವಾಗಿ ಕಿಡಿಕಾರಲಾಗ್ತಾ ಇದೆ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಖಾತೆಗೆ ಸಂದಾಯ ಆಗಿಲ್ಲ. ಹಣವನ್ನ ನಂಬಿದಂತಹ ಕುಟುಂಬಗಳು ಗೋಳಾಡ್ತಾ ಇವೆ. ಈಗ ಮನೆಯ ಯಜಮಾನಿಯ ಕೈ ಸೇರಿದ್ದು ಗ್ಯಾರಂಟಿ ಮನಿ, ಆದ್ರೆ ಯಾಕೋ ಈಗ ಆ ಹಣ ಮನೆಯ ಯಜಮಾನಿಯ ಖಾತೆಗೆ ಜಮಾ ಆಗ್ತಿಲ್ಲ. ಚುನಾವಣೆಯಲ್ಲಿ ಸಚಿವರ ಬೇಜವಾಬ್ದಾರಿ ಹೇಳಿಕೆ ವಿಪಕ್ಷ ಕೆಂಡಾಮಂಡಲ ಆಗಿದೆ. ಚುನಾವಣೆಯಲ್ಲಿ ಭರವಸೆಯನ್ನ ನೀಡಿ ಮೋಸ ಮಾಡಿದ್ದಾರೆ ಅಂತ ಸಚಿವರು ಕಿಡಿಕಾರ್ತಾ ಇದ್ದಾರೆ. ಹಾಗೆ ಸಚಿವರ ಬೇಜವಾಬ್ದಾರಿಯ ಹೇಳಿಕೆ, ಈ ವಿಚಾರವಾಗಿ ವಿಪಕ್ಷಗಳು ಕೆಂಡಾಮಂಡಲ ಆಗಿರುವಂತದ್ದು. ಈಗಾಗಲೇ ಒಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಗೃಹಲಕ್ಷ್ಮಿ ಏನು ತಿಂಗಳ ಸಂಬಳನ ಕೊಡೋದಕ್ಕೆ ಗೃಹಲಕ್ಷ್ಮಿ ಬಗ್ಗೆ ಮುಂದುವರೆದಿದೆ ಕೈ ನಾಯಕರ ಉಡಾಫೆ ಎನ್ನುವ ಮುಖಾಂತರವಾಗಿ ಟ್ವೀಟ್ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಏನು ತಿಂಗಳು ಸಂಬಳ ಕೊಡೋದಕ್ಕೆ ಅದೇನು ತಿಂಗಳಿಗೆ ಹಣ ಕೊಡ್ಕೊಂಡು ಹೋಗ್ತಾರ? ಗೃಹಲಕ್ಷ್ಮಿ ಬಗ್ಗೆ ಕೈ ನಾಯಕರ ಉಡಾಫೆ ಮುಂದುವರೆದಿದೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ಕೆಜೆ ಜಾರ್ಜ್ ಹೇಳಿಕೆಗೆ ಆರ್ ಅಶೋಕ್ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಈಗ ಇದೇನಾ ಮತದಾರರಿಗೆ ನೀವು ಕೊಡುವಂತಹ ಗೌರವ ಅಂತ? ಗೃಹಲಕ್ಷ್ಮಿ ಏನು ತಿಂಗಳು ಸಂಬಳನ ಕೊಡೋದಕ್ಕೆ ಅಂತ ಹೇಳಿಕೆ ಕೊಟ್ಟಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೇನಾ ನೀವು ಮತದಾರರಿಗೆ ಕೊಡುವಂತಹ ಗೌರವ ಅಂತ ಆರ್ ಅಶೋಕ್ ಟ್ವೀಟ್ ಮೂಲಕ ಟಾಂಗ್ ಕೊಟ್ಟಿದ್ದಾರೆ. ಮತದಾರರು ಏನು ನಿಮ್ಮ ಬಳಿ ಭಿಕ್ಷೆ ಬೇಡ್ತಾ ಇಲ್ಲ, ಗ್ಯಾರಂಟಿ ಯೋಜನೆ ಪ್ರಾರಂಭಿಸಿ ಅಂತ ಕೇಳಿಯೂ ಇಲ್ಲ. ನಿಮ್ಮ ಕೈಲಾದ್ರೆ ಗ್ಯಾರಂಟಿ ಯೋಜನೆ ಕೊಡಿ, ಇಲ್ಲ ಅಂದ್ರೆ ಬಿಡಿ. ಗ್ಯಾರಂಟಿಗೂ ಮುನ್ನ ಜನರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ರು. ಕನ್ನಡಿಗರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇಲ್ಲಿ ಟ್ವೀಟ್ ಮುಖಾಂತರವಾಗಿ ಆರ್ ಅಶೋಕ್ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಟ್ವೀಟ್ ಮೂಲಕ ಅಶೋಕ್ ಕಿಡಿಕಾರಿರುವಂತದ್ದು. ಕೆಜೆ ಜಾರ್ಜ್ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣ ತಿಂಗಳ ಸಂಬಳ ಅಲ್ವಲ್ಲ ಅಂತ ಹೇಳಿದ್ದೀರಲ್ವಾ, ಇದೇನ ನೀವು ಮತದಾರರಿಗೆ ಕೊಡುವಂತಹ ಗೌರವ? ಗೃಹಲಕ್ಷ್ಮಿ ಹಣ ಕೊಡಿ, ಅನ್ನಭಾಗ್ಯದ ಹಣ ಕೊಡಿ ಅಂತ ಮತದಾರರೇನು ನಿಮ್ಮ ಬಳಿ ಭಿಕ್ಷೆ ಬೇಡಿಲ್ಲ ಅನ್ನುವ ಮುಖಾಂತರವಾಗಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಹಣವೇನು ತಿಂಗಳ ಸಂಬಳ ಅಲ್ವಲ್ಲ ಅಂತ ಸಚಿವ ಜಾರ್ಜ್ ಉಡಾಫೆ ಉತ್ತರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ. ಈಗ ಕಿಡಿಕಾರುವ ಮುಖಾಂತರವಾಗಿ ಮತದಾರರು ನಿಮ್ಮ ಬಳಿ ಭಿಕ್ಷೆ ಬೇಡಿಲ್ಲ, ಇದೇನ ನೀವು ಮತದಾರರಿಗೆ ಕೊಡುವಂತಹ ಗೌರವ ಎನ್ನುವ ಮುಖಾಂತರವಾಗಿ ಟ್ವೀಟ್ ಮುಖಾಂತರ ವಾಗ್ದಾಳಿ ಮಾಡಿದ್ದಾರೆ. ನಿಮ್ಮ ಕೈಲಾದ್ರೆ ಗ್ಯಾರಂಟಿ ಯೋಜನೆ ಕೊಡಿ, ಇಲ್ಲ ಅಂದ್ರೆ ಬಿಡಿ. ಗ್ಯಾರಂಟಿಗೂ ಮುನ್ನ ಜನರು ತಮ್ಮ ಬದುಕನ್ನ ಕಟ್ಕೊಂಡಿದ್ರು. ಕನ್ನಡಿಗರ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ರೆ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ ಎನ್ನುವ ಮುಖಾಂತರವಾಗಿ ವಾಗ್ದಾಳಿ ನಡೆಸಿದ್ದಾರೆ. ನಿಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕಾರದ ತೆವಲಿಗೆ ಬೇಕಾಬಿಟ್ಟಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿ ಈಗ ಮತದಾರರ ಬಗ್ಗೆ ಕೀಳಾಗಿ ಯಾಕೆ ಮಾತನಾಡ್ತೀರಿ? ನಿಮ್ಮ ಕೈಲಾದ್ರೆ ಕೊಟ್ಟು ಮಾತನಾಡಿ, ಇಲ್ಲ ಅಂತಂದ್ರೆ ಮಾತಿನಂತೆ ಗ್ಯಾರಂಟಿ ಯೋಜನೆಗಳನ್ನ ಗೌರವದಿಂದ ಕೊಡಿ ಎನ್ನುವ ಮುಖಾಂತರವಾಗಿ ನಿಮ್ಮ ಕೈಲಾಗದಿದ್ರೆ ಬಿಟ್ಟು ಬಿಡಿ. ಗ್ಯಾರಂಟಿ ಯೋಜನೆಗಳು ಜಾರಿಯಾಗುವ ಮುನ್ನವೇ ಜನರು ತಮ್ಮ ಬದುಕನ್ನ ಕಟ್ಟಿಕೊಂಡಿದ್ರು. ಅವು ಇಲ್ಲದೆಯೂ ಕೂಡ ತಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ತಾರೆ. ಕಾಂಗ್ರೆಸ್ ಈಗಾಗಲೇ ಕೋಳಿ ಕೂಗಿದ್ರೆ ಕರ್ನಾಟಕದಲ್ಲಿ ಬೆಳಕು ಹರಿಯುತ್ತೆ ಎನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ ನಂಬಿಕೊಂಡಿದೆ ಅನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ.